ಹಲೋ ಗೌಡ ಗೌಡ್ತಿ, ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾವಿವತ್ತು ಮ್ಯಾಜಿಕ್ ಎಕ್ಸ್ಪ್ಲೋಷನ್ ಅಂದರೆ ವಾಟರ್ದಾಗ ಬೆಂಕಿನ ಹೆಂಗೆ ಹಚ್ಬೋದು ಅಂದ್ರೆ ಅದ್ರ ಬಗ್ಗೆ ನೋಡೋಣ. ಸೊ ಅದಕ್ಕೆ ನಂಗೆ ಏನು ಬೇಕು, ಒಂದು ಗ್ಲಾಸು. ನಾನು ಆ ಗ್ಲಾಸಲ್ಲಿ ನೀರು ಹಾಕ್ತಾಯಿದ್ದೀನಿ ಇವಾಗ. ಮತ್ತು ಆ ಗ್ಲಾಸ್ ನೀರಿಗೆ ನಾನು ಡೆಟಾಲ್ ಹಾಕ್ತಾಯಿದ್ದೀನಿ. ಸೊ ಡೆಟಾಲ್ ಹಾಕೋದಕ್ಕೆ ರೀಸನ್ ಏನಿಲ್ಲ, ಅಂದರೆ ಸ್ವಲ್ಪ ವೈಟ್ ಆದರೆ ಕಾಣುತ್ತೆ. ಡೆಟಾಲ್ ಮಾಲಿಕ್ಯೂಲ್ಸ್ ಯಾವಾಗ ವಾಟರ್ದಾಗ ಆ್ಯಡ್ ಮಾಡ್ತೀವಲ್ಲ, ಸೊ ಅದು ಪೂರ್ತಿ ವೈಟ್ ಮಾಡುತ್ತೆ. ಎಕ್ಸಾಂಪಲ್ ಲೈಕ್ ಹಾಲಿನ ಟೈಪೇ ಅದು ಚೇಂಜ್ ಮಾಡುತ್ತೆ. ನಾನಿವಾಗ ಈ ವಾಟ್ರ್ ಮತ್ತು ಏನು ಡೆಟಾಲ್ ಮಿಕ್ಸ್ ಅದಲ್ಲ, ಸೊ ಇದು ಫ್ಲೇಮ್ ಆಗಬೇಕು. ಅದಕ್ಕೆ ನಾನು ಏನು ಮಾಡಿದ್ದೀನಿ, ಸ್ಯಾನಿಟೈಸರ್ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಮಾತ್ರ ಸ್ಯಾನಿಟೈಸರ್ ಐತಿ, ಅದನ್ನು ಅಪ್ಲೈ ಮಾಡ್ತಾಯಿದ್ದೀನಿ ವಾಟರ್ ಸರ್ಫೇಸ್ ಮೇಲೆ ಪೂರ್ತಿ. ಅದೇನು ಈಗ ಡೆಟಾಲ್ ಮತ್ತು ವಾಟರ್ ಸಾಲ್ವೆಂಟ್ ಅದಲ್ಲ, ಅದ್ರ ಮೇಲೆ ನಾನು ಹಾಕ್ತಾಯಿದ್ದೀನಿ ಇವಾಗ ಪೂರ್ತಿ. ಇವಾಗ ಈ ಸಾಲ್ವೆಂಟಿಗೆ ಬೆಂಕಿ ಹತ್ತದ ಇಲ್ಲ ಅಂದರೆ ಲೈಕ್ ನಾವು ಡೆಟಾಲ್ ಹಾಕಿವಿ ಮತ್ತು ಅದ್ರ ಮೇಲ್ಗಡೆ ಈಗ ಸ್ಯಾನಿಟೈಸರ್ ಹಾಕಿದ್ದೀವಿ. ಸೊ ಅದು ಉರಿ ಹತ್ತದಿಲ್ಲ ಅಂತ ಚೆಕ್ ಮಾಡೋಕೆ ಏನು ಮಾಡ್ತೀನಿ, ಕಡ್ಡಿ ಅದನ್ನು ಹಚ್ತಾಯಿದ್ದೀನಿ ಇವಾಗ ಫ್ಲೇಮ್. ಸೊ ಈಗ ಲೈಟ್ ಆಫ್ ಮಾಡ್ತೀನಿ. ಇವಾಗ ಕಾಣುತ್ತೆ ನೋಡಿ ನಿಮ್ಗೆ ಪೂರ್ತಿ ಅದೆಲ್ಲ ನೋಡಿದರೆ ನಿಮಗೆಲ್ಲ ಸುತ್ತಲ್ಲ ಕಾಣ್ತಿರ್ಬೇಕು ಆಲ್ರೆಡಿ ಫ್ಲೇಮ್ಸ್ ಅದು ಹೆಂಗೆ ಆಗ್ತದೆ ಅಂತೇಳಿ. ಸೊ ಇದನ್ನೇ ಎಷ್ಟೋ ವೀಡಿಯೋಸ್ಗಳಲ್ಲಿ ನಾವು ನೋಡಿರ್ತೀವಲ್ಲ, ಮ್ಯಾಜಿಕ್ ಎಕ್ಸ್ಪ್ಲೋಷನ್ ಅಂತಂದ್ರೆ ಏನು. ಆ್ಯಕ್ಚುಲಿ ವಾಟರ್ ಮತ್ತು ಇದು ಕುಡಿದ್ರೆ ಏನು ಹತ್ತಂಗಿಲ್ಲ. ಸ್ಯಾನಿಟೈಸರ್ದಾಗ ಏನು ಆಯ್ತಂದ್ರೆ ಆಲ್ಕೋಹಾಲ್ ನಾವು ಯಾವಾಗ ಹ್ಯಾಂಡ್ ಸ್ಯಾನಿಟೈಸರ್ನ ನೀರಿಗೆ ಮಿಕ್ಸ್ ಮಾಡ್ತೀವಲ್ಲ, ಅವಾಗ ಏನಾಗ್ತದೆ ಅಂತಂದ್ರೆ ಅದು ವಾಟರ್ ಮಾಲಿಕ್ಯೂಲ್ಸ್ ಅಂದರೆ ನೀರಿನ ಏನು ಮಾಲಿಕ್ಯೂಲ್ಸ್ ಇರ್ತಾವಲ್ಲ, ಅವೆಲ್ಲ ಮೇಲ್ಗಡೆ ಬಬಲ್ ಟೈಪ್ ಎದ್ದು ಅದೇನು ಜೆಲ್ ಟೈಪ್ ಬೀಳುತ್ತಲ್ಲ, ಅದನ್ನು ಮೇಲ್ಗಡೆ ಸಂಗ್ರಹ ಮಾಡಿಡುತ್ತೆ. ಸೊ ಎದಕ್ಕೆ ಅದು ಮೇಲೆ ತೇಲುತ್ತಂದ್ರೆ ಅದ್ರ ಡೆನ್ಸಿಟಿ ಹೈ ಇದೆ ವಾಟರ್ಗಿಂತ, ಸೊ ತೇಲುತ್ತೆ. ಮತ್ತು ಇದರಲ್ಲಿ ಎಥನಾಲ್ ಇರುತ್ತೆ, ಅಂದರೆ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ. ಸೊ ಯಾವಾಗ ನಾವು ಅದನ್ನು ಬೆಂಕಿ ಅಥವಾ ಯಾವುದಾದ್ರು ಸಹಾಯದಿಂದ ನಾವು ಇಗ್ನೇಟ್ ಮಾಡಿದೆವು ಅಂದ್ರೆ ಅದು ಬೆಂಕಿ ಹಚ್ಕೋತದೆ. ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಯೂಸ್ ಮಾಡೋಕ್ಕಾರ ಭಾಳ ಸೇಫ್ಟಿಯಾಗಿ ಯೂಸ್ ಮಾಡ್ಬೇಕು ನಾವು ಹ್ಯಾಂಡ್ ಸ್ಯಾನಿಟೈಸರ್. ಇದೇ ಮ್ಯಾಜಿಕ್ ಎಕ್ಸ್ಪ್ಲೋಷನ್.